ಕೇವಲ 4 ವರ್ಷಕ್ಕೆ ಚಂದು ನಿವ್ವಿ ದಾಂಪತ್ಯ ಅಂತ್ಯವಾಗ್ತಾ ಇದೆ. 2020ರಲ್ಲಿ ಮದುವೆಯಾಗಿದ್ರು. ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಇದು. ನಿವೇದಿತಾ ಗೌಡ ಹಾಗೆ ಚಂದನ್ ಶೆಟ್ಟಿ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಪೋಸ್ ಮಾಡಿದ್ರು ಚಂದನ್ ಶೆಟ್ಟಿ. 2019ರ ಮೈಸೂರು ಯುವ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆ ವೇದಿಕೆಯನ್ನ ಬಳಸಿ ಅವರು ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಆ ಒಂದು ಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಈಡಾಗ್ಬಿಡುತ್ತೆ. ಅದಾದ ನಂತರ 2020 ಫೆಬ್ರವರಿ 25 ಹಾಗೆ 26ನೇ ತಾರೀಕು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತೆ. ಎರಡೂ ಕುಟುಂಬಗಳ ಒಪ್ಪಿಗೆಯನ್ನ ಪಡೆದು ಪ್ರೀತಿಸುತ್ತಿದ್ದಂತಹ ಜೋಡಿ ಸಪ್ತಪದಿಯನ್ನ ತುಳಿತಾರೆ. ಮದುವೆ ಎನ್ನುವಂತಹ ಆ ಬಂಧನಕ್ಕೆ ಒಳಗಾಗ್ತಾರೆ. ಬಹಳಷ್ಟು ಇಷ್ಟಪಡ್ತಾ ಇದ್ದಂತಹ ಜೋಡಿ, ಎಲ್ಲರೂ ತುಂಬಾನೇ ಕ್ಯೂಟ್ ಈ ಕಪಲ್ ಅನ್ನುವಂತಹ ಮೆಚ್ಚುಗೆಯನ್ನ ಇವರಿಬ್ಬರನ್ನ ನೋಡಿ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಅದೇ ಜೋಡಿ ಡಿವೋರ್ಸ್ಗಾಗಿ ಅಪ್ಲೈ ಮಾಡಿದೆ. ಯುವ ದಸರಾ ಕಾರ್ಯಕ್ರಮದಲ್ಲಿ ಆದಂತಹ ಒಂದು ಘಟನೆ. ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಯುವ ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಪೋಸ್ ಮಾಡಿಬಿಡ್ತಾರೆ. ಆ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಿ. ಇದೊಂದು ದೃಶ್ಯ ಆ ನಂತರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ವಿವಾದ ಗ್ರಾಸ ಆಗ್ಬಿಡುತ್ತೆ. ಚಂದನ್ ಶೆಟ್ಟಿ ನಿವೇದಿತಾ ಅವರ ಮುಂದೆ ತಮ್ಮ ಪ್ರೀತಿಯನ್ನ ಹೇಳ್ಕೊಂಡ್ಬಿಡ್ತಾರೆ. ಅದಾದಂತಹ ನಂತರದಲ್ಲಿ ಈ ಘಟನೆ ಆ ಕಾರ್ಯಕ್ರಮದ ವೇದಿಕೆಯನ್ನ ಯಾಕೆ ಬಳಸ್ಕೊಂಡ್ರು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಬಟ್ ಅದಾದಂತಹ ನಂತರದಲ್ಲಿ ಎರಡೂ ಕುಟುಂಬಗಳ ಒಪ್ಪಿಗೆ ಸಿಗುತ್ತೆ ಈ ಜೋಡಿ ಹಕ್ಕಿಗೆ. 2025-26ನೇ ತಾರೀಕು ಇವರಿಬ್ರು ಕೂಡ ಮದುವೆಯಾಗ್ತಾರೆ. ಸ್ಯಾಂಡಲ್ವುಡ್ನ ಹಲವು ಸ್ಟಾರ್ಸ್ ಇವರಿಬ್ಬರ ಈ ವಿವಾಹ ಮಹೋತ್ಸವಕ್ಕೆ ಸಾಕ್ಷಿಯಾಗಿದ್ರು. ಆದ್ರೆ ಈಗ 4 ವರ್ಷದ ಬಳಿಕ ಇಬ್ರೂ ಕೂಡ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. 2019ರಲ್ಲಿ ಮೈಸೂರಿನ ಯುವ ದಸರಾದ ವೇದಿಕೆಯಲ್ಲೇ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿತ್ತು. ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡ್ಬರೋಣ ಬನ್ನಿ. ಎಲ್ಲರ ಸಾಕ್ಷಿಯಾಗಿ ನಿವೇ ಐ ಆಮ್ ಟೆಲ್ಲಿಂಗ್ ಯು ಐ ಲವ್ ಯು ನಿವೇ. Will you marry me? ಒಂದು ಪ್ರಪೋಸಲ್ ಇವರೆಲ್ಲರ ಸಾಕ್ಷಿಯಾಗಿ ನಿವೇ ಐ ಆಮ್ ಟೆಲ್ಲಿಂಗ್ ಯು ಐ ಲವ್ ಯು ನಿವೇ. Will you marry me? ಮೈಸೂರು ಯುವ ದಸರಾ ಕಾರ್ಯಕ್ರಮದ ವೇದಿಕೆಯದು 2019 ಅಕ್ಟೋಬರ್ 4ನೇ ತಾರೀಕು ಈ ರೀತಿ ಸಾವಿರಾರು ಜನರ ಮುಂದೆ ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿದ್ರು ಚಂದನ್ ಶೆಟ್ಟಿ. ನಿವೇ ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿದ್ರು. ಅದಕ್ಕೆ ಎಸ್ ಅನ್ನುವಂಥ ಉತ್ತರ ನಿವೇದಿತಾ ಗೌಡ ಅವರಿಂದ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಜನಸ್ತೋಮ ಇವರಿಬ್ಬರ ಈ ಮ್ಯಾರೇಜ್ ಪ್ರಪೋಸಲ್ನ ಎಂಜಾಯ್ ಮಾಡಿತ್ತು, ಖುಷಿ ಪಟ್ಟಿತ್ತು, ಹರಸಿ ಹಾರೈಸಿತ್ತು. ಅದಾದ ಬಳಿಕ 2020ರಲ್ಲಿ
ಫೆಬ್ರವರಿ 25-26ನೇ ತಾರೀಕು ಈ ಜೋಡಿ ಸಪ್ತಪದಿಯನ್ನ ತುಳಿಯುತ್ತೆ. ಇಬ್ರು ಕೂಡ ವಿವಾಹ ಅನ್ನುವಂಥ ಬಂಧನಕ್ಕೆ ಒಳಗಾಗ್ತಾರೆ. ಆದ್ರೆ ಈಗ ಇಬ್ರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಪರಸ್ಪರ ಒಪ್ಪಿಗೆಯ ಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇಬ್ರು ಕೂಡ ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ. ಇಬ್ಬರನ್ನೂ ಕೂಡ ಕರೆದು ಕೂರಿಸಿ ಜಡ್ಜ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ, ಏನು ಭಿನ್ನಾಭಿಪ್ರಾಯ ಇದೆ ನಿಮ್ಮ ಮುಂದೆ, ಏನು ಗೊಂದಲ ಇದೆ, ಈ ವಿಚಾರವಾಗಿ ಅವರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.